ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಅಟಲ್ಜಿಯವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮಗಳು ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುವಂಥ BJPಯ ಒಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಹಿರಿಯರೆಲ್ಲ ಬಂದಿದ್ದಾರೆ. ಅವ್ರ ಜೊತೆಲಿ ನಾನು ಕೂಡ ಬಂದಿದ್ದೇನೆ. ಅಟಲ್ಜಿಯವರ ಗಾಢವಾದ ನೆನಪುಗಳು, ಅವರ ಬೆಚ್ಚನೆ ಅನುಭವಗಳು, ಅವರ ಆದರ್ಶ, ಅವರ ವಿಚಾರಧಾರೆ, ಅವರ ಯೋಚನೆ ಚಿಂತನೆಗಳು ಇವೆಲ್ಲವೂ ಕೂಡ ಸಮಾಜವನ್ನು ಮತ್ತು ಭಾರತ ದೇಶವನ್ನು ಮುನ್ನಡೆಸಲಿಕ್ಕೆ ಹಾಕಿಕೊಟ್ಟಂಥ ಮಾರ್ಗದರ್ಶನ ಅಂತ ನಾವೆಲ್ಲ ಭಾವಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಟಲ್ ನೆನಪನ್ನು ಅತ್ಯಂತ ಭಾವಪೂರ್ಣವಾಗಿ ಮಾಡುವಂಥ ಸಂದರ್ಭಕ್ಕೆ ನಾನು ದಾವಣಗೆರೆ ಬಂದಿದ್ದೇನೆ. ಅಟಲ್ಜಿ ಶಾಶ್ವತವಾದ ನೆನಪು ಉಳಿದುಕೊಂಡು ನಮಗೆಲ್ಲರಿಗೂ ಕೂಡ ಈ ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅಂತ ಹೇಳಿದವರು ಅಟಲ್ಜಿಯವರು. ಅವರ ಮಾರ್ಗದರ್ಶನ ಇವತ್ತು ಕೂಡ ಪ್ರಸ್ತುತ ಅಂತ ಅನಿಸುತ್ತೆ ನಮಗೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಮುಸ್ಲಿಂ ಮೀಸಲಾತಿ ಭಾಳ ಗಂಭೀರ ಈಗ ಕರ್ನಾಟಕದಲ್ಲಿ ಆಳುವ ಸರ್ಕಾರ ಮಾಡಿರುವಂಥ ಅನಾಹುತಗಳು ಕೇವಲ ರಾಜಕೀಯಕ್ಕೋಸ್ಕರ ನಾವು ವಿರೋಧಿಸ್ತಾ ಇಲ್ಲ. ಬದಲಾಗಿ ಒಂದು ಸರ್ಕಾರದ ಮಂತ್ರಿಯೊಬ್ಬರು ತಮ್ಮದೇ ಆದ ಸರ್ಕಾರ ಆಳ್ತಾ ಇರುವಾಗ ಸರ್ಕಾರದ ಒಂದು ಭಾಗದಲ್ಲಿ ಹನಿ ಟ್ಯಾಪ್ ಮಾಡುವಂಥ ಒಂದು ಊಹೆ ಮಾಡಲಿಕ್ಕೆ ಆಗದಿರುವಂಥ ಆತಂಕಕಾರಿ ಬೆಳವಣಿಗೆ ನಡೀತಾ ಇದೆ. ಅದನ್ನು ತನಿಖೆ ಮಾಡಲಿಕ್ಕೆ ನಾನು ಗೃಹ ಮಂತ್ರಿಗೆ ಪತ್ರ ಕೊಡ್ತಾ ಇದ್ದೇನೆ ಅಂತ ಹೇಳುವಂಥ ಮಟ್ಟಕ್ಕೆ ಬಂದು ಬಿಟ್ಟರೆ ಈ ಸರ್ಕಾರದ ವ್ಯವಸ್ಥೆಗಳೇನು, ಸಮಾಜದ ವ್ಯವಸ್ಥೆ ಏನು, ಸಾಮಾಜಿಕ ಬದುಕಿನ ವ್ಯವಸ್ಥೆಗಳೇನು, ಒಂದು ಆಡಳಿತ ವ್ಯವಸ್ಥೆಗಳು ಅನ್ನುವಂಥ ಒಂದು ಆತಂಕ ಇವತ್ತು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕವನ್ನು ಕಂಡಂಥ ಪ್ರತಿ ನಾಗರಿಕನಿಗೂ ಕೂಡ ಆತಂಕ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ದುರಾದೃಷ್ಟಕ್ಕೆ ಸರ್ಕಾರವೇ CD ಬ್ಯಾಟರಿ ಇಟ್ಕೊಂಡಿದೆಯಾ ಅಂತೇಳಿ ಕೇಳಿದಂಥ ವಿಪಕ್ಷದ ಮುಖಂಡರನ್ನು 18 ಜನರನ್ನು 6 ತಿಂಗಳ ಕಾಲ ಅಮಾನತು ಮಾಡುವಂಥ ದುರಂತಕ್ಕೆ ಸ್ಪೀಕರ್ ಅಂತ ಹೇಳಿದರೆ ಪ್ರಜಾಪ್ರಭುತ್ವದಲ್ಲಿ ಎರಡೂ ಪಾರ್ಟಿಯವರನ್ನು ಎಲ್ಲ ಪಾರ್ಟಿಯವರನ್ನು ಒಟ್ಟಾಗಿ ಕಂಡು ಸಮನ್ವಯವನ್ನು ಸಾಧಿಸಿ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ವಿಧಾನ ಪರಿಷತ್ತನ್ನು ಮುನ್ನಡೆಸಬಲ್ಲಂಥ ಒಬ್ಬ ಮುತ್ಸದ್ದಿ ಅಂಥ ಸ್ಪೀಕರ್ ಅವರು 18 ಶಾಸಕರನ್ನು ಅಮಾನತು ಮಾಡುವಂಥ ಕ್ರಮ ಕೈಕ್ಕಿರುವಂಥದ್ದು ಮತ್ತೊಂದು ಇಲ್ಲಿ ನಡೆದಿರುವಂಥ ದುರಂತಗಳು. ಮೇಲಾಗಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಮಾಡುವಂತಿಲ್ಲ ಅಂಥೇಳಿ ಕಾಲಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಾಗಲೂ ಕೂಡ ರಾಜಕೀಯ ಕಾರಣಕ್ಕೋಸ್ಕರ ಓಟ್ ಹಾಕುವವರಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ ಅನ್ನೋದನ್ನು ಸಿದ್ದರಾಮಯ್ಯನವರು ಇವತ್ತು ವ್ಯಕ್ತಪಡಿಸಿರುವಂಥ ರೀತಿ ಇದೆಯಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ರೀತಿಯ ದುರಂತ ಅಂತ ಅನಿಸಿದೆ. ಇದರ ವಿರುದ್ಧ ಭಾರತೀಯ ಜನತಾ ಪಕ್ಷ ಜನಾಂದೋಲನದಲ್ಲಿ ಮುಂದಿನ ದಿವಸಗಳಲ್ಲಿ ಭಾಗಿಯಾಗುತ್ತೆ. ಧರ್ಮಾಧಾರಿತ ಮೀಸಲಾತಿ ಇರಲಿಲ್ಲ. ಜಾತಿ ಪರಿಶಿಷ್ಟ ಪಂಗಡ ಬಿಟ್ಟರೆ ಆರ್ಥಿಕವಾಗಿ ಬಡವರಿಗೆ ಮೀಸಲಾತಿ ಕೊಡುವಂಥ ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಆರ್ಥಿಕವಾಗಿ ಬಡವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದನ್ನು ಸಂವಿಧಾನ ಒಪ್ಪಿದೆ, ಭಾರತೀಯ ಜನತಾ ಪಕ್ಷ ಒಪ್ಪಿದೆ, ಎಲ್ಲರೂ ಕೂಡ ಒಪ್ಪಬೇಕು. ಆದರೆ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡುವುದನ್ನು ಸಂವಿಧಾನಗಳು ಒಪ್ಪಿಲ್ಲ. ಆ ಸಂವಿಧಾನಕ್ಕೆ ವಿರುದ್ಧವಾದ ನಿಲುವನ್ನು ಸಿದ್ದರಾಮಯ್ಯನವರ ಸರ್ಕಾರ ತಗೊಂಡಿದೆ ರಾಜಕೀಯ ಕಾರಣಗಳಿಗೋಸ್ಕರ ಅನ್ನೋದು ನಮ್ಮ ವಾದ ಆಗಿತ್ತು. OBCಗೆ ಈಗಾಗಲೇ ಮೀಸಲಾತಿಯನ್ನು ಕೊಡಲಾಗಿದೆ. ಪರಿಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಕೊಡದಿದೆ. OBC ಅಂದರೆ ಹಿಂದೂ ಧರ್ಮದ ಒಂದು ಭಾಗ, ಹಿಂದುಳಿದ ವರ್ಗ, ಧರ್ಮ ಅಲ್ಲ. ಹಿಂದೂ ಧರ್ಮ ಅದು. ಈಗ ಕೊಟ್ಟಿರುವಂಥದ್ದು ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟಿದ್ದೀರಿ, ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೇವೆ. ಈಗ ನೀವು ಹನಿ ಟ್ಯಾಪ್ ವಿಚಾರವನ್ನು ನಾವು ಹೇಳೋದಕ್ಕಿಂತ ಮುಂಚಾಗಿ ಆಳುವ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ಗೃಹ ಮಂತ್ರಿಗೆ ನಾನೊಂದು ಪತ್ರ ಕೊಡ್ತಾ ಇದ್ದೇನೆ, ಸರ್ಕಾರದ ಕೆಲವು ಭಾಗಗಳು ಇದನ್ನು ಮಾಡ್ತಾ ಇದ್ದಾವೆ ಅಂತ ಹೇಳಿರುವಾಗ ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿರುವುದು ವಿಪಕ್ಷ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಬಂದು ಸರ್ಕಾರದ ಲೋಪದೋಷಗಳನ್ನು ತಿದ್ದಿ ಅವ್ರನ್ನ ಸರಿಯಾದ ದಾರಿಗೆ ತಂದು ಸಮಾಜವನ್ನು ಒಂದು ಸುಶಿಕ್ಷಿತ ವಾತಾವರಣ ನಿರ್ಮಾಣ ಮಾಡಬೇಕಾದ್ದು ವಿರೋಧ ಪಕ್ಷದ ಜವಾಬ್ದಾರಿ. ವಿರೋಧ ಪಕ್ಷ ವಿರೋಧ ಮಾಡ್ತಾ ಇರುವುದು ಸರ್ಕಾರದ ತಪ್ಪುಗಳನ್ನು ಮಾತ್ರ, ವ್ಯಕ್ತಿಗತ ಸರ್ಕಾರ ಅಲ್ಲ. ಇಲ್ಲಿ ಆ ಹಿನ್ನೆಲೆಯಲ್ಲಿ ವಿರೋಧ ಮಾಡ್ತೀರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಅಮಾನತು ಮಾಡ್ತೇವೆ ಅಂತೇಳಿ ಸ್ಪೀಕರ್ ಅವರು ಹೊರಟ್ರೆ ಅವರು ಕೂಡ ಒಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡಬಾರ್ದಿತ್ತು, ಅದು ಖಂಡನೀಯ ಅಂತ ಮಾತನ್ನು ಹೇಳಿದೆವು. ಈಗ ಮುಗಿತಾನೆ ಸರ್, ಮೊದಲಿದೆ 17 ಆವು ಗಲಾಟೆ, 17 ವಿಜೇಂದ್ರ. ಮಳೆ ಬರುಗೂ ಮೊದಲು ಗುಡುಗು ಸಿಡ್ಲು ಬರುತ್ತೆ. ಒಂದು ರಾಜಕೀಯ ಪಕ್ಷದಲ್ಲಿ ಇಂಥದ್ದೆಲ್ಲ ಆಗಿರುತ್ತೆ, ನಂತರ ಎಲ್ಲವೂ ತೀರ್ಮಾನ ಆಗುತ್ತೆ. ಒಟ್ಟಾಗಿ ಒಂದಾಗಿ ಹೋಗ್ತೇವೆ. ನಮಗಿಂತ ಬಲಿಷ್ಠವಾದಂಥ ಒಂದು ಕೇಂದ್ರದ ನಾಯಕತ್ವ ಇದೆ, ಅದೆಲ್ಲವನ್ನು ಸದ್ಯದಲ್ಲಿ ಸರಿ ಮಾಡುತ್ತೆ. ತಣ್ಣಗಾಗ್ತಾ ಇದೆ ಅಂತ ಹೇಳಿದೆ. ಗುಡುಗು ಸಿಡ್ಲುಗಳೆಲ್ಲ ಬಂದರೆ ಮಳೆ ಬರ್ತದೆ ಅಂತ ಸೂಚನೆ. ಈಗ ಇದೆಲ್ಲ ತಣ್ಣಗಾಗ್ತಾ ಇದೆ. ಒಟ್ಟಾಗಿ ಒಂದಾಗಿ ಹೋಗ್ತೇವೆ, ಪ್ರಬಲ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತೇವೆ, ಸರ್ಕಾರದ ಲೋಪದೋಷಗಳನ್ನು ಎಳಿತೇವೆ ಹೊರಗೆ, ಸರ್ಕಾರಕ್ಕೆ ತಿದ್ದುವಂಥ ಕೆಲಸಗಳನ್ನು ಪ್ರತಿಪಕ್ಷವಾಗಿ ಮಾಡ್ತೇವೆ. ಜನಾಭಿಪ್ರಾಯ ನಮ್ಮ ಪರವಾಗಿದೆ.